ಸರ್ ಪ್ರೈಸ್ ಹೇಳ್ಬೇಕಂದ್ರೆ ಬರೀ 3,75,000 ಮಾಡ್ಕೊಡೋಣ. ಎಷ್ಟು ಸರ್ ಇದು? 3,75,000 XUV. ಸರ್ ಪ್ರೈಸ್ ಮ್ಯೂಸಿಕ್ ಹತ್ರ ಮಾರ್ಕೆಟ್ ಅಲ್ಲಿ 3 ಲಕ್ಷ ಇದೆ. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ 2,70,000 ಕ್ಲೋಸ್ ಮಾಡ್ಕೊಡೋಣ. 1,70,000 ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇವೆಲ್ಲ ಒಂದು 70,000 ಕ್ಲೋಸ್ ಆಗುತ್ತೆ. ಬರೀ 70,000 ನಮ್ ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ ಬರೀ 1.5 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಡ. 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ. 2 ಲ್ಯಾಕಿಗೆ ಡೀಸೆಲ್ 2 ಲ್ಯಾಕಿಗೆ ಡೀಸೆಲ್ ಎಲ್ಲ ಕ್ಲೋಸ್ ಮಾಡ್ಕೊಡೋಣ. 2,90,000ಕ್ಕೆ ಟಾಪ್ ಎಂಡ್ ವೆಹಿಕಲ್ ನೋಡಿ i20 ಆಗಿರುತ್ತೆ. ಬಂದ್ರೆ 3,90,000 ಕ್ಲೋಸ್ ಮಾಡ್ಕೊಡೋಣ. ಸಿಂಗಲ್ ಓನರ್ ಪೋಲೋ 2,75,000. ಸರ್ ಪ್ರೈಸಿಂಗ್ ವೇಜ್ ಹೋದ್ರೆ ಮಾರ್ಕೆಟ್ ಅಲ್ಲಿ 6 ಲಕ್ಷ ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ ಬರೀ 5,10,000 ತಗೊಂಡೋಗಿ ಗಾಡಿ ತಗೊಂಡೋಗಿಲ್ಲ ಅವ್ರಿಗೆ ಒಂದು 6,75,000 ಕ್ಲೋಸ್ ಮಾಡ್ಕೊಡೋಣ ಸರ್. ಹಂಗೆ ನಮ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ 6.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ. ಬರೀ 8,60,000 ಆಸ್ಕಿಂಗ್ ಇರೋದು, ಎದುರುಗಡೆ ಬಂದ್ರೆ ಒಂದು 8.5 ಕ್ಲೋಸ್ ಮಾಡ್ಕೊಡೋಣ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಒಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಕರ್ನಾಟಕ ಕಾರ್ ಶೋನ ಬಂದಿದ್ದೀನಿ. ಹಾಗೇನೆ ಸರ್ ಇದ್ದಾರೆ, ಸರ್ ಚಾನಲ್ ಗೆ ವೆಲ್ಕಮ್ ಮಾಡಿ, ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್. ಸರ್ ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಹೌದಾ ಸರ್? ಸರ್ ಮತ್ತೊಂದ್ಸರಿ ಕರ್ನಾಟಕ ಕಾರ್ ಝೋನ್ ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಸರ್ ನಮ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಬಂದಿ ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಡೌನ್ ಬಂದ್ರೆ ನಮ್ಮೂರ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋ ದಾರಿಯಲ್ಲಿ ಲೆಫ್ಟ್ ಸೈಡ್ MK ಮತ್ತು ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇರೋದು. ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಕರ್ನಾಟಕ ಕಾರ್ ಝೋನ್ ಅಂತ ಸರ್ಚ್ ಮಾಡಿದ್ರೆ ಲೊಕೇಶನ್ ಬಂದ್ಬಿಡುತ್ತೆ. ಹಾಗೇನೆ ಲಾಸ್ಟ್ ಟೈಮ್ ಇವರು ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ರು, ಸೊ ಅದಕ್ಕೋಸ್ಕರ ಒಳ್ಳೊಳ್ಳೆ ಗಾಡಿಗಳು ಸೇಲ್ ಆಯ್ತು. ಯಾಕಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ರು ಅಂತ ಹೇಳ್ಬೋದು. ಸರ್ ಈ ಸರಿ ಅದೇ ತರ ಕೊಡ್ಬೇಕು ಸರ್? ಹೌದು ಸರ್, ಈ ಸತಿನು ತುಂಬಾ ಅಂದ್ರೆ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ಸರ್ ಮೇನ್ ನೀವು ಪ್ರೈಸಿಂಗ್ ಅಲ್ಲಿ ಕೊಟ್ರೆ ಸೊ ಕಸ್ಟಮರ್ ಬಂದ್ಬಿಟ್ಟು ನಮ್ಮ ಹತ್ರ 70,000 ಇಂದ ಹಿಡ್ದಿ ನಿಮ್ಗೆ 10 ಲಕ್ಷ ಅದು ಬೇಕಿದೆ, ನಿಮ್ಗೆ 20 ಲಕ್ಷ 25 ಲಕ್ಷ ತನಕ ನಮ್ಮ ಹತ್ರ ವೆಹಿಕಲ್ ಸಿಗುತ್ತೆ. ಅರೌಂಡ್ ಎಷ್ಟಿದೆ ಸರ್ ಇವತ್ತು ಕಾರ್ಸ್? ಸರ್ ಈಗ ಆಲ್ಮೋಸ್ಟ್ ಸ್ಟಾಕ್ 150 ವೆಹಿಕಲ್ ಸ್ಟಾಕ್ ಇದೆ. 50 ವೆಹಿಕಲ್ಸ್ ಇದೆ. ಸ್ಟಾರ್ಟಿಂಗ್ 80,000 ಇಂದ ಇದೆ. ಸ್ಟಾರ್ಟಿಂಗ್ 80,000 ಇಂದ ಇದೆ ಸರ್. ಹಾಗೆ ಲೋನ್ ಬಗ್ಗೆ ಒಂದು ಹೇಳ್ಬಿಡಿ ಸರ್. ಲೋನ್ ಬಗ್ಗೆ 2013 ಮಾಡೆಲ್ ಮೇಲೆ ಅದು ಕರ್ನಾಟಕ ಅಲ್ಲಿ ಅದು ಯಾವ್ದಾದ್ರು ಮೂಲೆಯಲ್ಲಿ ಯಾವ್ದಾದ್ರು ಜಿಲ್ಲೆ ಇರ್ಲಿ, ನಾನು ಪೂರ್ತಿ ಕರ್ನಾಟಕ ಅಲ್ಲಿ ಆದ್ರೂ ನಾನು ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿಡ್ ಇರ್ಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರಬೇಕು. ಅದು ಯಾವ್ದಾದ್ರು ಮೂಲೆಯಲ್ಲಿ ನಾನು ಲೋನ್ ಮಾಡ್ಕೊಡ್ತೀನಿ. ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಚೆನ್ನಾಗಿದ್ರೆ ಒಳ್ಳೆ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಸೊ ಯೂಸ್ ಕಾರ್ ನೋಡ್ತಾ ಇದ್ರೆ ಅಂದ್ರೆ ಸೊ ಇವರ ಶೋರೂಮ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಕಾರ್ಗಳು ಕೊಡ್ತಿದ್ದಾರೆ. ಬಂದ್ಬಿಟ್ಟು ಬೇಗನೆ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಾರ್ಗಳಿದೆ, ಎಲ್ಲ ಮಲ್ಟಿ ಬ್ರ್ಯಾಂಡ್ ಆಗಿರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನಮ್ ಕರ್ನಾಟಕ ಕಾರ್ ಝೋನ್ ಅಲ್ಲಿ ಹೊಸ ಸ್ಟಾಕ್ ಬಂದಿದೆ. ನಮ್ ಫಸ್ಟ್ ಮೊದಲನೇ ಗಾಡಿ ತೋರಿಸಿರೋದು ಹುಂಡೈ i20. ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು 2015 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್, ಹುಂಡೈ i20 ಆಸ್ಟಾ ಆಪ್ಷನಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಬಾಡಿ ಲೈನ್ ಮೇಲೆ ಒಂಚೂರು ಡೆಂಟು ಸ್ಕ್ರಾಚಸ್ ಏನು ಇಲ್ಲ. ಇಂಟೀರಿಯರ್ ವಿಸಿಟ್ ಹೋದ್ರೆ ನೀವು ಫೀಚರ್ ಅಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ORM, ಶೇರಿಂಗ್ ರಿಮೋಟ್ ಕಂಟ್ರೋಲ್, ಕಂಪ್ನಿ ಫಿಟೆಡ್ ಟಚ್ ಸ್ಕ್ರೀನ್ ಸಿಸ್ಟಮ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ವೆಹಿಕಲ್ ನಿಮ್ಗೆ. ಸರ್ ಪ್ರೈಸಿಂಗ್ ವೇಜ್ ಹೋದ್ರೆ ಮಾರ್ಕೆಟ್ ಅಲ್ಲಿ 6 ಲಕ್ಷ ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ ಬರೀ 5,10,000 ತಗೊಂಡೋಗಿ ಗಾಡಿ ತಗೊಂಡೋಗಿ. ಲೋನ್ ಆಪ್ಷನ್ ಹೋಗ್ತೀರಾ ಅಂದ್ರೆ ನಾನು 4 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಇದಕ್ಕೆ. ಸರ್ ನೆಕ್ಸ್ಟ್ ಇರೋದು ಇನ್ನೊಂದು i20, ಇದು ಟೈಪ್ 2 i20. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2012 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದು ಕೂಡ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಆಗಿದೆ, ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ. ಇದು ಟಾಪ್ ಎಂಡ್. ಟಾಪ್ ಎಂಡ್. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ವೈಸಿಗೆ ಹೋದ್ರೆ 2,95,000 ಆಸ್ಕಿಂಗ್. ನಮ್ ಇನ್ಸ್ಟಾಗ್ರಾಮ್ ಪೇಜ್ ನಮ್ ಪರ್ಸನಲ್ ಅಕೌಂಟ್ ಕರ್ನಾಟಕ ಕಾರ್ ಝೋನ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಂಡ್ ಬಂದ್ರೆ ಬರೀ 2,90,000 ಮಾಡ್ಕೊಡೋಣ. 2,90,000. ಸರ್ ನೆಕ್ಸ್ಟ್ ಒಂದು ಆರೆಂಜ್ ಕಲರ್ ಇಕೋ ಸ್ಪೋರ್ಟ್ಸ್ ಸರ್. ಸರ್ ಒಂದ್ ಸಾಫ್ರಾನ್ ಕಲರ್ ಅಲ್ಲಿ ಇಕೋ ಸ್ಪೋರ್ಟ್ಸ್, ತುಂಬಾ ರೇರ್ ಕಲರ್ ಇದು. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2015 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್, ಟೈಟಾನಿಯಂ ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಡೀಸೆಲ್ ಬರೇ 55,000 ಓಡಿರೋದು, ಶೋರೂಮ್ ರೆಕಾರ್ಡ್. ಎಷ್ಟು ಸರ್ ಇದು? ಬರೇ 55,000 ಓಡಿರೋದು ವಿತ್ ಶೋರೂಮ್ ರೆಕಾರ್ಡ್. ಸರ್ ಪ್ರೈಸ್? ಸರ್ ಕಸ್ಟಮರ್ ವೆಹಿಕಲ್ ಇದು. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 7 ಲಕ್ಷ ಇದೆ. ಅವ್ರಿಗೆ ಒಂದು 6,75,000 ಕ್ಲೋಸ್ ಮಾಡ್ಕೊಡೋಣ ಸರ್. ಹಂಗೆ ನಮ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ 6.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ ಸರ್. ಸರ್ ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡೆಡ್ ವೆಹಿಕಲ್ ಸರ್, ಅದು ಕೂಡ ಡೀಸೆಲ್ ವೇರಿಯಂಟ್. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2016 ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಸ್ವಲ್ಪ ಧೂಳಲ್ಲಿ ಗಲೀಜಾಗಿದೆ. ಡೆಲಿವರಿ ಟೈಮ್ ಅಲ್ಲಿ ವಾಶ್, ರಬ್ಬಿಂಗ್ ಪಾಲಿಶ್ ಎಲ್ಲ ಸಮೇತ ಮಾಡ್ಕೊಡೋಣ. ಸರ್ ಪ್ರೈಸಿಂಗ್ ಅಲ್ಲಿ ಬರೀ 8,60,000 ಆಸ್ಕಿಂಗ್ ಇರೋದು, ಎದುರುಗಡೆ ಬಂದ್ರೆ ಒಂದ್ 8.5 ಕ್ಲೋಸ್ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ಇರೋದು ಒಂದ್ ಲೋ ಬಜೆಟ್ ಅಲ್ಲಿ
ಒಂದ್ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಬೇಕಂದ್ರೆ ಆಲ್ಟೋ K10 ಇದೆ. ಓಕೆ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2012 ಸೆಕೆಂಡ್ ಓನರ್ ಆಲ್ಟೋ K10 LX ಫೀಚರ್ ಸಿಗೋದ್ರೆ AC ಪವರ್ ಶೇರಿಂಗ್ ಪರ್ಮಿಟನ್ಸ್ ಬರುತ್ತೆ. ಓಕೆ ಮುಂದೆದ್ದು 2 ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಸರ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 290 ಇದೆ. ಕನ್ನಡ ಕಾರ್ಸ್ ವಿಸಿಟ್ ಮಾಡಿ 2,55,000 ಕ್ಲೋಸ್ ಮಾಡ್ಕೊಡೋಣ. 2,55,000 ಗೆ ಕ್ಲೋಸ್ ಆಗುತ್ತೆ ಸರ್. ಒಂದ್ ಲೋ ಬಜೆಟ್ ಸ್ಕಾರ್ಪಿಯೋ ಬೆಲೆಯಲ್ಲಿ ಒಂದ್ ಮಾಡಲ್ ವೆಹಿಕಲ್ ಕೊಡ್ತೀನಿ ಸರ್. ಓಕೆ ಸರ್ ಡೀಟೇಲ್ಸ್ ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ ಮಹೀಂದ್ರಾ ಕಾಂಟೋ 2013 ಸೆಕೆಂಡ್ ಓನರ್, ಹೊಸ ಲೆದರ್ ಅಪಲ್ಸರೀಸ್ ಎಲ್ಲ ಹಾಕಿದ್ದಾಳೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 1,20,000 ಚಿಲ್ಲರೆ ಓಡಿದೆ ಸರ್. ಹೌದಾ ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ 3 ಲಕ್ಷ ಇದೆ. ಕನ್ನಡ ಕಾರ್ಸನ್ ಗೆ ವಿಸಿಟ್ ಮಾಡಿ 2,70,000 ಕ್ಲೋಸ್ ಮಾಡ್ಕೊಡೋಣ ಸರ್. 2,65,000 ಮಾಡ್ಕೊಡೋಣ. XUV500 ಸರ್. ಸರ್ XUV500 ಸರ್ 2012 ಟೈಪ್ 2 ಕನ್ವರ್ಟ್ ಆಗಿದೆ ಆಲ್ರೆಡಿ ಇದು. ಓಕೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 1,17,000 ಓಡಿದೆ. ಟಾಪ್ ಎಂಡ್ ಟಾಪ್ ಎಂಡ್. ಓಕೆ ಸರ್ ಇದ್ರ ಪ್ರೈಸ್ ಸರ್ ಪ್ರೈಸ್ ಹೇಳ್ಬೇಕಂದ್ರೆ ಬರೀ 3,75,000 ಮಾಡ್ಕೊಡೋಣ. ಎಷ್ಟು ಸರ್ ಇದು? 3,75,000 XUV. XUV500 3,70,000. ನೆಕ್ಸ್ಟ್ ಡೀಸರ್ ಸರ್ ಡಿಸೈರ್ ಸರ್ ಗುಲ್ಬರ್ಗ, ರಾಯಚೂರ್, ಬಿಜಾಪುರ್ ಅಲ್ಲಿಂದ ತುಂಬಾ ಡಿಮಾಂಡ್ ಇರುತ್ತೆ. ಅದಕ್ಕೋಸ್ಕರ ರೈತವರು ತುಂಬಾ ಡಿಮಾಂಡ್ ಇಷ್ಟಪಡೋ ಗಾಡಿ ಇದು. ಡೀಸೆಲ್ ವೆಹಿಕಲ್, ಡೀಸರ್ ವಿತ್ ಡಿಸೈರ್. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2014 ಸಿಂಗಲ್ ಓನರ್, 92,000 ಓಡಿದೆ. ಜಿನಿನ್ ಶೋರೂಮ್ ರಿಕಾರ್ಡ್, 4 ಹೊಸ ಟೈರ್ ಇದೆ. ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಪಾರ್ಕಿಂಗ್ ಸೆನ್ಸರ್ ಅವೆಲ್ಲ ಇದೆ. ಓಕೆ ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ವೈಸ್ ಸಿಕ್ಕೋದ್ರೆ ಬರೀ 4,65,000 ಮಾಡ್ಕೊಡೋಣ. 4,65,000. ಓಕೆ ಸರ್ ಒಂದು ಇನೋವಾ ಇದೆ ಸರ್. ಸರ್ ಒಂದ್ ಇನೋವಾ. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2015 ಸೆಕೆಂಡ್ ಓನರ್, ವಿ ವರ್ಷನ್, ಗೋಲ್ಡ್ ಕಲರ್ ಅಲ್ಲಿ. ಸರ್ ಈ ಗಾಡಿ ಪ್ರೈಸಿಂಗ್ ಹೋದ್ರೆ 8,90,000 ಎಕ್ಸ್ಪೆಕ್ಟೇಷನ್ ಇರೋದು. ಎದುರುಗಡೆ ಬಂದ್ರೆ 8,80,000 ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಸರ್ ನೆಕ್ಸ್ಟ್ ಇರೋದು ಇನ್ನೊಂದ್ ಡೀಸೆಲ್ ವೆಹಿಕಲ್. ಇದು ಕೂಡ ತುಂಬಾ ಡಿಮಾಂಡ್ ಇರೋದು, ಅದು ಕೂಡ ಸಾಫ್ರಾನ್ ಕಲರ್ ಅಲ್ಲಿ. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2014 ಸೆಕೆಂಡ್ ಓನರ್, ETS ಕ್ರಾಸ್, ಲಿವಾ ವಿಡಿ, ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಹೊಸ ಲೆದರ್ ಅಪಲ್ಸರೀಸ್ ಅವೆಲ್ಲ ಇದೆ. ಓಕೆ ಸರ್ ಇದು ಪ್ರೈಸ್ ಸರ್ ಈ ಗಾಡಿ ಪ್ರೈಸಿಂಗ್ ವೈಸಿಗೆ ಹೋದ್ರೆ 4,30,000 ಆಸ್ಕಿಂಗ್ ಇರೋದು. ಎದುರುಗಡೆ ಬಂದ್ರೆ 4,15,000 ಕ್ಲೋಸ್ ಮಾಡ್ಕೊಡೋಣ ಸರ್. ಒಂದು ಶಿಫ್ಟ್ ಇದೆ ಸರ್, ಶಿಫ್ಟ್ ಡಿಸೈರ್ ರೆಡ್ ಕಲರ್ ಅಲ್ಲಿ ಪಳಪಳ ಅಂತಾರೆ ಗಾಡಿ ಇದು. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2013 ಸಿಂಗಲ್ ಓನರ್, ZX ಆಗಿರುತ್ತೆ. ಬರೀ 66,000 ಓಡಿದೆ. ಟಾಪ್ ಎಂಡ್, ಅದರಲ್ಲಿ ಟಾಪ್ ಎಂಡ್. ಓಕೆ ಬರೀ 66,000 ಕಿಲೋಮೀಟರ್ ಓಡಿದ್ಯಾ? ಓಕೆ ಸರ್ ಇದ್ರ ಪ್ರೈಸ್ ಸರ್ ಈ ಗಾಡಿ ಪ್ರೈಸಿಂಗ್ ವೈಸಿಗೆ ಹೋದ್ರೆ 4,10,000 ಆಸ್ಕಿಂಗ್ ಇರೋದು. ಎದುರುಗಡೆ ಬಂದ್ರೆ 3,90,000 ಕ್ಲೋಸ್ ಮಾಡ್ಕೊಡೋಣ. 3,90,000 ಫುಲ್ಲಿ ಟಾಪ್ ಅಂಡ್ ಶಿಫ್ಟ್ ಸರ್. ವರ್ನಾ 2012 ಡೀಸೆಲ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್, ಸೆಕೆಂಡ್ ಓನರ್. 1,17,000 ಓಡಿದೆ ಸರ್. ಫುಲ್ಲಿ ಟಾಪ್ ಅಂಡ್ 1,17,000 ಓಡಿದ್ಯಾ? ಸೊ ನೋಡಿ ವರ್ನಾ ಫುಲ್ ಟಾಪ್ ಅಂಡ್. ಸೊ ಫುಲ್ಲಿ ಲೋಡೆಡ್ ವೆಹಿಕಲ್ ಆಗಿದೆ. ಡೀಸೆಲ್ ಡೀಸೆಲ್. ಓಕೆ ಸರ್ ಇದ್ರ ಪ್ರೈಸ್ ಈ ಗಾಡಿ ಪ್ರೈಸಿಂಗ್ ಸಿಗೋದ್ರೆ 4,10,000 ಎಕ್ಸ್ಪೆಕ್ಟೇಷನ್. ಎದುರುಗಡೆ ಬಂದ್ರೆ 3,90,000 ಕ್ಲೋಸ್ ಮಾಡ್ಕೊಡೋಣ. ವರ್ನಾ 3,90,000 ಡೀಸೆಲ್. ಓಕೆ ಸರ್ ಹಾಗೆ ಒಂದು ಶಿಫ್ಟ್ ಇದೆ ಸರ್, ಡೀಸರ್ ಸರ್ ಶಿಫ್ಟ್ ಡಿಸೈರ್ 2008 ಥರ್ಡ್ ಓನರ್, ಪೆಟ್ರೋಲ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಹಾಕಿದ್ದಾರೆ. ಈ ಗಾಡಿ ಪ್ರೈಸಿಂಗ್ ವೈಸಿಗೆ ಹೋದ್ರೆ 2,15,000 ಆಸ್ಕಿಂಗ್ ಇರೋದು. ಎದುರುಗಡೆ ಬಂದ್ರೆ ಒಂದು 2 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ. 2 lakhಗೆ ಡೀಸೆಲ್ ಎಲ್ಲ ಕ್ಲೋಸ್ ಆಗುತ್ತೆ. ಓಕೆ ಸರ್ ಇನ್ನೊಂದು ವರ್ನಾ. ಸರ್ ಇನ್ನೊಂದು ವರ್ನಾ 2013 ಸಿಂಗಲ್ ಓನರ್, ಡೀಸೆಲ್. ಓಕೆ ಇದು ಡೀಸೆಲ್. ಇದು ಕೂಡ ಡೀಸೆಲ್. SX ಇದು ಕೂಡ ಫುಲ್ಲಿ ಟಾಪ್ ಎಂಡ್. ಓಕೆ ನೋಡಿ 2 ವರ್ನ ಇದೆ, 2 ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಇದು ಕೂಡ ಡೀಸೆಲ್, ಅದು ಡೀಸೆಲ್. ಸೊ ಇದರಲ್ಲಿ ಫೀಚರ್ಸ್ ಎಲ್ಲ ತರ ಬರುತ್ತಲ್ಲ? ಎಲ್ಲಾ ತರ ಫೀಚರ್ಸ್ ಸಿಗುತ್ತೆ. ಓಕೆ ಸರ್ ಇದ್ರ ಪ್ರೈಸ್ ಸರ್ 4,45,000 ಆಸ್ಕಿಂಗ್ ಇರೋದು. ಎದುರುಗಡೆ ಬಂದ್ರೆ 4,30,000 ಕ್ಲೋಸ್ ಮಾಡ್ಕೊಡೋಣ. ಪೋಲೋ ಸರ್ ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಪೋಲೋ ಮಾಡ್ಕೊಡೋಣ. ಹೇಳಿ ಸರ್ ಡೀಟೇಲ್ಸ್. ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2011 ಸಿಂಗಲ್ ಓನರ್, ಪೋಲೋ ಪೆಟ್ರೋಲ್ ವೆಹಿಕಲ್. ಓಕೆ 2,85,000 ಆಸ್ಕಿಂಗ್. ಎದುರುಗಡೆ ಬಂದ್ರೆ 2,75,000 ಕ್ಲೋಸ್ ಮಾಡ್ಕೊಟ್ಬೇಡ. ಸಿಂಗಲ್ ಓನರ್ ಪೋಲೋ 2,75,000. ಸರ್ ವೈಟ್ ಪೋಲೋ ಬೇಡ ಅಂದ್ರೆ ಗ್ರೇ ಪೋಲೋ ಇದೆ, ಅದು ಕೂಡ ಮಾಡೆಲ್ ವೆಹಿಕಲ್. 2016 ಸಿಂಗಲ್ ಓನರ್, ಹೈಲೈನ್ ಪ್ಲಸ್, ಫುಲ್ಲಿ ಟಾಪ್ ಎಂಡ್. ಫೀಚರ್ ಸಿಗೋದ್ರೆ ಎಲ್ಲಾ ತರ ಫೀಚರ್ ಸಿಗುತ್ತೆ. 1.2 ಲೀಟರ್ ಇಂಜಿನ್ ಸಿಗುತ್ತೆ, ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಫುಲ್ಲಿ ಲೋಡೆಡ್. ಓಕೆ ಸರ್ ಇದ್ರ ಪ್ರೈಸ್ ಸರ್ ಪ್ರೈಸಿಂಗ್ ವೈಸ್ ಸಿಗೋದ್ರೆ ಮಾರ್ಕೆಟ್ ಅಲ್ಲಿ 7 ಲಕ್ಷ ಹೇಳ್ತಾರೆ. ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿ ಬರೀ 5,45,000 ಕ್ಲೋಸ್ ಮಾಡ್ಕೊಡೋಣ. 5,45,000 ಕ್ಲೋಸ್ ಮಾಡ್ಕೊಡೋಣ. 2016 ಸಿಂಗಲ್ ಓನರ್.
ಸರ್ ಸರ್ ಸಿಟಿ ಡಾಲ್ಫಿನ್ ಶೇಪ್ 2006 ಸೆಕೆಂಡ್ ಓನರ್, ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಹಾ ಈ ಗಾಡಿ ಪ್ರೈಸಿಂಗ್ ಮ್ಯೂಸಿಕ್ ಹೋದ್ರೆ 1,75,000 ಆಸ್ಕಿಂಗ್ ಇರೋದು, ಎದುರುಗಡೆ ಬಂದ್ರೆ 1,70,000 ಕ್ಲೋಸ್ ಮಾಡ್ಕೊಡೋಣ. 1,70,000 ಹಾ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇವೆಲ್ಲ ಇದೆ ಇದ್ರಲ್ಲಿ. ಎಕ್ಸ್ಟ್ರಾ ಇನ್ನೊಂದು i20. ಸರ್ ಒಂದ್ ಕಡಿಮೆ ಬಜೆಟ್ ಅಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ ಸನ್ ರೂಫ್ ವೆಹಿಕಲ್ ಇರ್ಬೇಕಂತಾರ ಫ್ಯಾಮಿಲಿ ಅವ್ರಿಗೆ. ಹಾ ನಮ್ಮ ಹತ್ರ ಹೊಸ ಸ್ಟಾಕ್ ಹುಂಡೈ i20 ಬಂದಿದೆ. ಹ್ಮ್ 2010 ಸಿಂಗಲ್ ಓನರ್, 31 ತನಕ SC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ, ಹೊಸ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಓಕೆ 8 ಏರ್ ಬ್ಯಾಗ್ ಸಿಗುತ್ತೆ, ಸನ್ ರೂಫ್ ಇದೆ, ಫುಲ್ಲಿ ಲೋಡೆಡ್. ಫುಲ್ಲಿ ಲೋಡೆಡ್. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಮ್ಯೂಸಿಕ್ ಹೋದ್ರೆ 2,95,000 ಆಸ್ಕಿಂಗ್ ಇರೋದು, ಹಾ ಎದುರುಗಡೆ ಬಂದ್ರೆ 2,90,000 ಕ್ಲೋಸ್ ಮಾಡ್ಕೊಡೋಣ. 2,90,000 ಟಾಪ್ ಅಂಡ್ ವೆಹಿಕಲ್, Top end ಸನ್ ರೂಫ್ ಇರೋ vehicle, ವೆಹಿಕಲ್ ನೋಡಿ sunroof. i20 ಆಗಿರುತ್ತೆ. ಓಕೆ ಸರ್ ನ್ಯಾನೋ. ಸರ್ ಬಡವರಿಗೆ ಬಾದಾಮು ಓಕೆ ಬಾದಾಮಿ ಹೇಳ್ಬಿಡಿ ಸರ್ ಡೀಟೇಲ್ಸ್. 2011 ಸಿಂಗಲ್ ಓನರ್, ಬರೋ 20,000 ಹೊಡಿದೆ. ಬರೀ 20,000 ಹೊಡಿ, ಸಿಂಗಲ್ ಓನರ್. ಹಾ ಹೊಸ ಕ್ಲಚ್ ಹಾಕಿದೆ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಮ್ಯೂಸಿಕ್ ಹೋದ್ರೆ 75,000 ಹೇಳ್ತಾ ಇದಾರೆ, ಹಾ. ಒಂದ್ 70,000 ಕ್ಲೋಸ್ ಆಗುತ್ತೆ. ಬರೀ 70,000 ಬರೀ 70,000. ಓಕೆ ಸರ್ ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ 2006 ಸೆಕೆಂಡ್ ಓನರ್, ಎಕ್ಸ್ಪೋ ಫುಲ್ಲಿ ಟಾಪ್ ಅಂಡ್ 4 ಪರ್ ವಿಂಡೋ ಸಿಗುತ್ತೆ, ಆಫ್ಟರ್ ಮಾರ್ಕೆಟ್ ಅಲೈಸು ಹಾ ಅವೆಲ್ಲ ಸಿಗುತ್ತೆ. ಓಕೆ ಓಕೆ ಸರ್ ಇದ್ರ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 180 ಹೇಳ್ತಾರೆ. ಹಾ ನಮ್ ಕರ್ನಾಟಕ ಕಾರ್ಝೋನ್ಗೆ ವಿಸಿಟ್ ಮಾಡಿ, ಬರೀ 1.5 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಡ. 1.5 ಲಕ್ಷಕ್ಕೆ. ಹಾ ಓಕೆ ಸರ್ ಹಂಗೆ ರಿಡ್ಜ್. ಸರ್ ಇಟ್ಸ್ 2012 ಹ್ಮ್ ಸೆಕೆಂಡ್ ಓನರ್, ಓಕೆ ಪೆಟ್ರೋಲ್, ಹಾ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಎಲ್ಲ ಇದೆ. ಹಾ. ಬರೀ 2,80,000 ಮಾಡ್ಕೊಡೋಣ. 2 lakh 2,80,000 ಗೆ 12 ಮಾಡಲ್ ರಿಟ್ಸ್.